ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿ ಜಗಡಿಗ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಇದೆಲ್ಲ ನಾಡು ನುಡಿಗೆ. ಸೊ ಇವತ್ತಿನ ಟಾಪಿಕ್ ಏನಂತ ನಿಮಗೆ ಟೈಟಲ್ ತಮ್ಮನೆ ನೋಡಿ ಅರ್ಥ ಆಗಿರುತ್ತೆ. ಸೊ ಸ್ವಲ್ಪ ಯೂನಿಕ್ ಮ್ಯಾಟರ್ ಬಗ್ಗೆ ಮಾತಾಡೋಣ ಇವತ್ತು. ವಿಡಿಯೋ ಎಂಡ್ ನೋಡಿ. ನೀವೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ ನೋಟಿಫಿಕೇಶನ್ ಅಲ್ಲಿಗೆ ಸೆಟ್ ಮಾಡಿಕೊಂಡ್ರೆ ನಾವು ಹಾಕೋ ಪ್ರತಿ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲನೇದಾಗಿ ಬರುತ್ತೆ. ಸೊ ಅದರಿಂದ ಬೆಲ್ ನೋಟಿಫಿಕೇಶನ್ ಕೂಡ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ಸೊ ನನಗೆ 3-4 ದಿವಸ ಈ ಮಂತ್ ಸ್ಟಾರ್ಟ್ ಆದಾಗಿಂದ, ಈ ಫೆಬ್ರವರಿ ಮಂತ್ ಏನು ಸ್ಟಾರ್ಟ್ ಆಯಿತು, ಸೊ ಈ ಮಂತ್ ಸ್ಟಾರ್ಟ್ ಆದಾಗಿಂದ ರೆಗ್ಯುಲರ್ ಕಾಲ್ಸ್ ಬರ್ತಾಯಿದೆ, ರೆಗ್ಯುಲರ್ ಕಮೆಂಟ್ಸ್ ಬರ್ತಾಯಿದೆ, ರೆಗ್ಯುಲರ್ ಮೆಸೇಜಸ್ ಬರ್ತಾಯಿದೆ. ಸೊ ಅದು ಯಾವುದ್ರ ಬಗ್ಗೆ ಮೆಸೇಜ್ ಬರ್ತಿದೆ, ಯಾವುದ್ರ ಬಗ್ಗೆ ಕಮೆಂಟ್ ಬರ್ತಿದೆ, ಯಾವುದ್ರ ಬಗ್ಗೆ ಕಾಲ್ ಬರ್ತಿದೆ ಎಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ. ವಿಡಿಯೋನ ಎಂಡ್ ಗಂಟೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ನಾನು, ಓಕೆನಾ. ನಿನ್ನೆ ವಿಡಿಯೋ ಮಾಡಬೇಕಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡಿದರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಆ ವಿಡಿಯೋ ನಮಗೆ ಬಿಟ್ಟು ನೆಕ್ಸ್ಟ್ ವಿಡಿಯೋ ಇವತ್ತು ಫ್ರೆಶ್ಶಾಗಿ ಒಂದು ವಿಡಿಯೋ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಿಂದೆಗಡೆ ಏನು ನೋಡ್ತಾ ಇದ್ದೀನಿ ನೀವು, ಇಲ್ಲಿ ಎಳ್ನೀರಿದೆ, ಓಕೆನಾ. ಈ ಎಳ್ನೀರದು ಯೂಸು ನಮ್ಮ ಪಾರಿವಾಳ ಅಶೋಕಲ್ಲೂ ತುಂಬ ಐತೆ, ಹ್ಯೂಮನ್ ಹೆಲ್ತ್ಗೂ ಕೂಡ ತುಂಬ ಐತೆ, ಅದೇ ರೀತಿ ಪಾರಿವಾಳಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಡಿಯೋ ನಿನ್ಗಂಡ ನೋಡಿ, ಓಕೆನಾ. ಏನಪ್ಪ ಅಂತಂದರೆ, ತುಂಬ ಜನ ಇವಾಗ ರೀಸೆಂಟಾಗಿ ನನಗೆ ಬರ್ತಾ ಇರೋ ಮೆಸೇಜು, ನನಗೆ ಬರ್ತಾ ಇರೋ ಕಾಲು, ಅಕ್ಕಿಗಳು ಸುಕ್ಕ ಹೊಡಿತಾ ಇದೆ, ಅಕ್ಕಿಗಳು ನೆಕ್ ಟ್ವಿಸ್ಟ್ ಅಂದರೆ ಕತ್ತು ಕಾಯಿಲೆ. ನೀವು ಅಬ್ಸರ್ವ್ ಮಾಡಿರ್ತೀರಾ, ಚೆನ್ನಾಗಿರೋ ಅಕ್ಕಿ ಸಡನ್ನಾಗಿ ಕತ್ತಿಗೆ ಉಲ್ಟಾ ಮಾಡ್ಕೊಳ್ಳೋದು, ಕತ್ತನ್ನ ಜಾಸ್ತಿ ಶೇಕ್ ಮಾಡೋದು, ತಿನ್ನಬೇಕಾದ್ರೆ ಪ್ರಾಪರಾಗಿ ತಿನ್ನೋಲ್ಲ, ಕತ್ತನ್ನ ಶೇಕ್ ಮಾಡ್ಕೊಂಡು ತಿನ್ನೋದು, ಈ ಥರ ಎಲ್ಲ ಸಿಮ್ಟಮ್ಸ್ ಬಂದರೆ ಅದು ಕತ್ತು ಕಾಯಿಲೆ ಅಂತ, ಓಕೆನಾ. ಸೊ ಆ ಕತ್ತು ಕಾಯಿಲೆ ಏನಕ್ಕೆ ಬರುತ್ತೆ, ಹೆಂಗೆ ಬರುತ್ತೆ ಎಲ್ಲ ನಾನು ನಿಮಗೆ ಡೀಟೇಲ್ಸ್ ವಿಡಿಯೋ ತುಂಬಾ ಕೊಟ್ಟಿದ್ದೀನಿ. ಸೊ ಮತ್ತೇನು ತುಂಬ ಜನ ಡಿಮ್ಯಾಂಡ್ ಮಾಡ್ತಾಯಿದ್ರು, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಈ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಅದರಿಂದ ಇಲ್ಲಾಂತಂದರೆ ತುಂಬ ಜನ ಡಿಮ್ಯಾಂಡ್ ಮಾಡಿಲ್ಲ, ತುಂಬ ಜನ ರಿಕ್ವೆಸ್ಟ್ ಮಾಡಿಲ್ಲ ಅಂತಂದರೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ತುಂಬ ಜನ ಕೇಳ್ತಾಯಿದ್ರು, ಮತ್ತು ವೀಡಿಯೋ ಮಾಡಿ ಹಾಕಿ ಎಕ್ಸ್ಪ್ಲನೇಷನ್ ವೀಡಿಯೋ ಕೊಡಿ ಅಂತ ಅಂದಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಗೈಸ್, ನಿಮಗೆ ಏನಪ್ಪ ಅಂತಂದರೆ ಈ ಕತ್ತು ಕಾಯಿಲೆ ಹೆಂಗೆ ಬರುತ್ತೆ ಅದನ್ನ ನೋಡ್ಕೊಳ್ಳೋಣ ಫಸ್ಟ್ ನಾವು. ಗೈಸ್, ಅದು ಕತ್ತು ಕಾಯಿಲೆ ಮೇಯ್ನಾಗಿ ನಮ್ಮ ಅಕ್ಕಿಗಳಿಗೆ ಬರ್ತಾಯಿದೆ ಅಂತಂದರೆ, ಒಂದು ಇದು ವೈರಸ್ ಕಡೆಯಿಂದ ಬಂದರೆ ಬರ್ಬೋದು, ಓಕೆನಾ. ವೈರಸ್ಗಳು ಆಗೋಂಥ ಚಾನ್ಸಸ್ ಕಮ್ಮಿ. ಕತ್ತು ಕಾಯಿಲೆ ಅಂದರೆ ವೈರಸ್ಸಿಂದ ಬರೋದಲ್ಲ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಕತ್ತು ಕಾಯಿಲೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಕತ್ತು ಕಾಯಿಲೆ ಸ್ಪ್ರೆಡ್ ಆಗೋಲ್ಲ ಗೈಸ್. ಕತ್ತು ಕಾಯಿಲೆ ಬಂದ್ಬಿಟ್ಟು ವೈರಸ್ಸಿಂದ ಕೂಡ ಬರೋಲ್ಲ. ಕತ್ತು ಕಾಯಿಲೆ ಬಂದ್ಬಿಟ್ಟು ಇಂಟರ್ನಲ್ ಆರ್ಗನ್ಸ್ ಬಾಡೀಲಿ, ಅದು ಅಕ್ಕಿ ಬಾಡೀಲಿ ಏನು ಆರ್ಗನ್ಸ್ ಇರುತ್ತೆ ಅದು ವೀಕ್ ಆದಾಗ ಬರುತ್ತೆ. ಅದು ಹೆಂಗೂ ವೀಕ್ ಆಗುತ್ತೆ ಏನು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಎಣ್ಣೆ ನೆನಪು ತಂದಿದ್ದೀನಿ ಅಂತ ಕೂಡ ಅದನ್ನೂ ಹೇಳ್ತೀನಿ. ವಿಡಿಯೋ ಹೆಂಗಂಡ್ರೆ, ಓಕೆನಾ. ಡಿಹೈಡ್ರೇಷನ್ ಅನ್ನೋದು ಯಾವಾಗ ಬಾಡಿಗೆ ಬರುತ್ತೆ, ಮನುಷ್ಯ ಬಾಡಿ ಆಗಿರ್ಬೋದು ಅಥವಾ ಪಾರಿವಾಳ ಬಾಡಿ ಆಗಿರ್ಬೋದು, ಡಿಹೈಡ್ರೇಷನ್ ಅನ್ನೋದು ಯಾವಾಗ ಬರುತ್ತೆ ಆವಾಗ ಪಾರಿವಾಳಗಳು ಕತ್ತು ಪ್ರಾಬ್ಲಮ್ ಬರೋಂಥದ್ದಾಗಿರ್ಬೋದು, ಕತ್ತು ಬೆಂಡ್ ಮಾಡ್ಕೊಳ್ಳೋಂಥದ್ದಾಗೋದು, ಈ ಪ್ರಾಬ್ಲಮ್ಸ್ ಬರುತ್ತೆ. ಡಿಹೈಡ್ರೇಷನ್ ತಪ್ಪಿಸ್ಬೇಕಾದ್ರೆ ನಾವೇನು ಮಾಡಬೇಕು ಬ್ರೋ ಅಂತ ನಿಮ್ಮ ಹತ್ರ ಕ್ವಶನ್ ಮಾಡ್ಕಿದ್ರೆ, ಡಿಹೈಡ್ರೇಷನ್ ಒಂದು ನೀವು ಚೆನ್ನಾಗಿ ಊಟ ಕೊಡ್ರಿ, ಮೇಯ್ನ್ ಅಂತಲ್ಲ, ಒಂದು ಊಟ ಕೊಡ್ರಿ ಚೆನ್ನಾಗಿ. ಮೇಯ್ನಾಗಿ ನೀರು ಬಿಸಿಕ್ಕೆ ಈ ಸಮ್ಮರ್ ಈ ಬಿಸಿಲು ಏನು ಬರ್ತೈತಿ ಇವಾಗ, ಈ ಬಿಸಿಲಲ್ಲಿ ನೀವು ಮಿನಿಮಮ್ ಒಂದು 3-4 ಸಲ ನೀರು ಕೊಡಬೇಕು. ಅಥವಾ ಎನಿ ಟೈಮ್ ಗೂಡಲ್ಲಿ ನೀರು ಇಕ್ಕಿದ್ರು ಕೂಡ ನಡೆಯುತ್ತೆ, ಓಕೆನಾ. ಅಷ್ಟು ಬಿಸಿಲೈತೆ. ಸೊ ನೀವು ನೀರು ಕರೆಕ್ಟಾಗಿ ಕೊಡ್ದಿದ್ದಾಗ ಏನಾಗುತ್ತೆ, ಈ ಥರ ಕತ್ತು ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಚಳಿಗೂ ಕೂಡ ಕತ್ತು ಕಾಯಿಲೆಗಳು ಬರುತ್ತೆ ಕೆಲವೊಂದು ಸರಿ, ನರಗಳು ಎಳ್ಕೊಳ್ಳೋದು ಆ ಥರ ಟೈಮಲ್ಲಿ ಚಳಿಗೂ ಕೂಡ ಬರುತ್ತೆ. ಸೊ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ನೀರು ಕೊಡಬೇಕು, ಓಕೆನಾ. ನೀರು ಬಂದ್ಬಿಟ್ಟು ಬಾಡಿನ ಹೈಡ್ರೇಟ್ ಆಗಿಕ್ಕುತ್ತೆ. ಡಿಹೈಡ್ರೇಟ್ ಯಾವಾಗ ಆಗುತ್ತೆ ಅಂದರೆ, ನೀರು ಯಾವಾಗ ನಾವು ಕಮ್ಮಿ ಕೊಡ್ತೀವಿ, ನೀರು ಯಾವಾಗ ಕಮ್ಮಿ ಕುಡಿತೀವಿ ಆವಾಗ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಅದರಿಂದ ನೀವು ಅಷ್ಟೇ, ನೀವು ನೀರು ಚೆನ್ನಾಗಿ ಕುಡೀರಿ, ಅಕ್ಕಿಗಳಿಗೂ ಅಷ್ಟೇ ಚೆನ್ನಾಗಿ ನೀರು ಕುಡಿಸಿ. ಇನ್ನೊಂದು, ಎಕ್ಸಾಮ್ಸ್ ಹತ್ರ ಬರ್ತೈತೆ, ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ಸ್ ಫಸ್ಟ್, ಬೇರೆ ಎಲ್ಲ ಮುಂದೆ ಇದ್ದಿದ್ದೆ. ಎಕ್ಸಾಮ್ಸ್ ಮುಗಿಸ್ಕೊಂಡ್ಮೇಲೆ ಎಲ್ಲರೂ ನೋಡೋದು, ಚಾನಲೆಲ್ಲ ನೋಡ್ತೀರಾ. ಸೊ ಎಕ್ಸಾಮ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಇವತ್ತು ನಾನು ನಮ್ಮ ಅಕ್ಕಿಗಳಿಗೆ ಎಳ್ನೀರು ಕುಡಿಸ್ತಾ ಇದ್ದೀನಿ. ಬನ್ನಿ ಅಕ್ಕಿಗೆ ಎಳ್ನೀರುಗಳು ಕುಡಿಸೋಣ. ಯಾಕಂತಂದರೆ ಟೆಂಪ್ರೇಚರ್ ತುಂಬ ಹೈ ಆಗೈತೆ, ಮತ್ತು ಅಕ್ಕಿಗಳು ತುಂಬ ಹೀಟ್ ಆಗೈತಲ್ವ. ಸೊ ಅದರಿಂದ ಎಳ್ನೀರು ಕುಡಿಸ್ಬಿಟ್ಟು ಅಕ್ಕಿ ಬಾಡಿನ ಸ್ವಲ್ಪ ಕೂಲ್ ಮಾಡೋಣ ಅಂದ್ಬಿಟ್ಟು ಇವತ್ತಿನ ನಾವು ತೊಗೊಂಡಿದ್ದೀವಿ. ಮತ್ತು ನಿಮಗೆ ಕತ್ತು ಕಾಯಿಲೆ ಬಂದ್ಬಿಟ್ಟೈತೆ ಬ್ರೋ, ಏನಾದ್ರು ಟ್ಯಾಬ್ಲೆಟ್ಸ್ ಕೊಡಬೇಕಂತಂದರೆ ನ್ಯೂರೋಬಿನ್ ಅಂದ್ಬಿಟ್ಟು ನಿಮಗೆ ಟ್ಯಾಬ್ಲೆಟ್ ಸಿಗುತ್ತೆ ಮೆಡಿಕಲಲ್ಲಿ, ಓಕೆನಾ. ನ್ಯೂರೋಬಿನ್ ಫೋರ್ಡ್ ಅಂತ 30 ರೂಪಾಯಿನ ಫುಲ್ ಶೀಟು. ಆ ಟ್ಯಾಬ್ಲೆಟ್ನ ತೊಗೊಬನ್ನಿ. ಅಕ್ಕಿಗೆ ಒಂದೊಂದು ಟ್ಯಾಬ್ಲೆಟ್ ಡೈಲಿ, ಓಕೆನಾ. ಕಮ್ಮಿ MG ಎಷ್ಟು ಸಿಕ್ಕುತ್ತೆ ಅಷ್ಟು ತೊಗೊಂಬನ್ನಿ. ಒಂದೊಂದು ಟ್ಯಾಬ್ಲೆಟ್, ಇಲ್ಲಾಂತಂದರೆ ಅರ್ಧ ಟ್ಯಾಬ್ಲೆಟ್ ಡೈಲಿ ಕೊಟ್ಕೊಂಡೋಗಿ ಆರಾಮಾಗಿ ವಾಸಿ ಆಗುತ್ತೆ. ಒಂದೊಂದು ಟ್ಯಾಬ್ಲೆಟ್ ಆಗಿಲ್ಲ ಅಂದರೆ ಅರ್ಧ, ಬೆಳಗ್ಗೆ ಅರ್ಧ ಸಂಜೆ ಅರ್ಧ, ಈ ಥರ ಕೊಟ್ಕೊಂಡೋಗಿ 100% ವಾಸಿ ಆಗುತ್ತೆ. ನಾಟಿ ಮದ್ದು ಎಲ್ಲ ವರ್ಕ್ ಆಗುತ್ತೆ. ಬಟ್ ಇದು
ನೋಡಿರೋದ್ರಲ್ಲೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನೀವು ಅದನ್ನ ಟ್ರೈ ಮಾಡ್ಕೊಬೋದು. ಓಕೆನಾ? ಸೊ ಹಾಗೆ ಅಕ್ಕಿಗಳ್ನು ಕಳ್ಳ ಮಾಡೋಕ್ಕಾಕೋಣ. ಬನ್ನಿ ಇವಾಗ ಫಸ್ಟ್ ಅಕ್ಕಿಗಳಿಗೆಲ್ಲ ನೀರು ಕೊಟ್ಬಿಡೋಣ. ಸೊ ಓಕೆ ಗೈಸ್, ಇವಾಗ ಎಳ್ನೀರನ್ನ ಪೋರ್ ಮಾಡ್ಕೊತಾ ಇದ್ದೀನಿ. ಅಯ್ಯಪ್ಪ, ಕುಡಿ ಎಳ್ನೀರು. ಅಯ್ಯೋ, ಎಳ್ನೀರು ವೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಮಾಡಿದ್ರಾ? ಕುಡಿ ಗೈಸ್ ಎಳ್ನೀರು. ನೀರೆಲ್ಲ ಕೊಡ್ರಿ ಸ್ವಲ್ಪ ಅಕ್ಕಿಗಳಿಗೆ. ಅಕ್ಕಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಅಕ್ಕಿಗಳಿಗೂ ಸ್ವಲ್ಪ ಒಂದು ಅಂದರೆ ಅಕ್ಕಿಗಳು ಎಳ್ನೀರು ಯಾವತ್ತೂ ಟ್ರೈ ಮಾಡಿರಲ್ಲ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಕ್ಕಿಗಳಿಗೆ. ಸ್ವಲ್ಪ ಬಂತು, ಇನ್ನೊಂದು ಐತೆ, ಇನ್ನೊಂದು ಕಾಯಲ್ಲಿ ಎತ್ಕೊಳ್ಳೋಣ. ನೋಡಿ ಇಷ್ಟೆಷ್ಟು ನೀರು ಬಂದೈತೆ. ಎಳ್ನೀರಲ್ಲೂ ಸ್ಕ್ಯಾಮ್ ಏನಿಲ್ಲ, ನಾನು ಸ್ವಲ್ಪ ಕುಡ್ಕೊಂಬಿಟ್ಟೆ, ಅದಕ್ಕೆ ಸ್ವಲ್ಪ ಬಂತು. ಇನ್ನೊಂದು ಕಾಯಿ ಇಟ್ಟಿರಿ, ಅದರೊಳಗೆ ಸ್ವಲ್ಪ ಎತ್ಕೊಳ್ಳೋಣ. ನಿಮ್ಗೊಂದು ಅರ್ಧ ಕೊಟ್ಬಿಟ್ಟು ನಾನು ಅದರಲ್ಲಿ ಅರ್ಧ ಪರಿಯೊಳಗೆ ಎತ್ಕೊಂಬಿಡೋಣ. ಇದರಲ್ಲಿ ಫುಲ್ಲು ವಾಟ್ರ್ ಅಂದ್ಕೊಳ್ಳಿ, ಫುಲ್ ನೀರು ಮಸ್ತಾಗೈತೆ. ಓಕೆ, ನಮ್ಮಪ್ಪ ತೂತ್ ಮಾಡೋಕ್ಕೆ ಏನೂ ಸಿಕ್ಕಿಲ್ಲ, ಪಟ್ಟಿ ಬ್ಲೇಡಲ್ಲಿ ತೆಗ್ದಿದ್ದೀನಿ. ಅಯ್ಯ ಜಾರ್ತೈತೆ ಗುರು, ಪಟ್ಟಿ ಬ್ಲೇಡಲ್ಲಿ ಓಪನ್ ಮಾಡಿದ್ದೀನಿ ಗೊತ್ತಾ ನಿಮಗೆ? ನೋಡಿ, ಒಂದು ಎಳ್ನೀರು 65 ರೂಪಾಯಿ. ಖಾಲಿ ಆಗುತ್ತೆ ಎಷ್ಟು ಬೇಗ? ಖಾಲಿ. ಇಷ್ಟೇ ನೀರು ಸಿಕ್ಕಿದ್ದು. ಎಲ್ಲ ಅಕ್ಕಿಗಳಿಗೂ ಸ್ವಲ್ಪ ಪಡ್ಕೊಂಡು ಹೋಗೋಣ. ಓಕೆನಾ? ನಾನೇನು ಮಾಡ್ತೀನಿ, ಅಕ್ಕಿಗಳು ಎಲ್ಲದಕ್ಕೂ ಸಿರಿಂಜಲ್ಲಿ ಹೊಡೆದ್ಬಿಡ್ತೀನಿ. ನೋ ಏನದು ಏನೋ ಪಾರ್ಶಾಲಿಟಿ ಇಲ್ಲ. ಒಂದು ಅಕ್ಕಿ ಜಾಸ್ತಿ ಕುಡಿಯುತ್ತೆ, ಒಂದು ಅಕ್ಕಿ ಕಮ್ಮಿ ಕುಡಿಯುತ್ತೆ. ಅದಕ್ಕೆ ಎಲ್ಲ ಅಕ್ಕಿಗಳಿಗೂ ಅತ್ತೆ ಮೇಲೆ ನಾನೇ ಹೊಡ್ಕೊಂಡು ಹೋಗ್ಬಿಡ್ತೀನಿ ಇವಾಗ ಸಿರಿಂಜಲ್ಲಿ. ಬನ್ನಿ ಅಕ್ಕಿಗಳಿಗೆ ಎಲ್ಲದಕ್ಕೂ ಒಂದು ಬಗೆನ್ ಸಿರಿಂಜಲ್ಲಿ ಎಳ್ನೀರು ಕುಡಿಸ್ಕೊಂಡು ಹೋಗೋಣ. ಇದನ್ನ ನೆನೆಸ್ಕೊಂಡ್ರೆ ಎಲ್ಲ ಅಕ್ಕಿಗೂ ಒಂದೇ ಸಲ ನೀರು ತೋರಿಸ್ಕೊಂಡು ಹೋಗ್ತಾ ಇದ್ದಿದ್ದೆ ಬೆಟ್ರ್ ಅನಿಸ್ತು ಗೊತ್ತಾ. ಸೀರಿಯಸ್ ಆಗಿ ಒಂದೊಂದು ಅಕ್ಕಿನ ಹಿಡ್ಕೊಂಡು 10 ml ಕೊಡಬೇಕಾದ್ರೆ ಅಪ್ಪ ನನಗಂತೂ ದೇವರೇ ಸಾಕಾಗೋಯ್ತು. ವೀಡಿಯೋದಲ್ಲಿ ನೀವು ಫಾಸ್ಟ್ ಫಾರ್ವರ್ಡ್ ನೋಡ್ತಾ ಇದ್ದೀರಾ, ಅಕ್ಕಿನ ಬಗ್ಗಿ ಎತ್ಕೊಂಡು ಅಕ್ಕಿ ನೀರು ಕುಡಿಸಿ ಅಷ್ಟರಲ್ಲಿ ಸೊಂಟನೇ ಬಿದ್ದೋಯ್ತು ನನ್ನಂತೂ. ಓಕೆ ಗೈಸ್, ಎಲ್ಲ ಅಕ್ಕಿಗಳು ಕೊಟ್ಟಿದ್ದಾಯಿತು. ಮತ್ತು ಇನ್ನೊಂದು ನಿಮಗೂ ಲಾಸ್ಟ್ ವೀಡಿಯೋದಲ್ಲಿ ಅದರೊಳಗೆ ಒಂದು ನೋಡಿರ್ತೀರಾ, ಒಂದು ಸಬ್ಜಾ ಕಳೆದೋಯ್ತು ಅಂತ ಹೇಳಿದ್ದೆ ನಿಮಗೆ. ಸಬ್ಜಾ ಬಂದಿದ್ದೆ ವಾಪಸ್ ಸಿಕ್ಕಿದೆ. ಅಕ್ಕಿ ಅರ್ಧಂಬರ್ಧ ರೆಕ್ಕೆಲ್ಲ ಆರೈತೆ. ವಾಪಸ್ ಅಲ್ಲೆಲ್ಲೋ ಹೋಗಿ ಇಳಿಸ್ಕೊಂಡಿದ್ದೆ ಒಬ್ಬ ಹುಡುಗ. ಸೊ ಅವನ ಹತ್ರ ಹೋಗಿ ಎತ್ಕೊಂಡ್ಬಂದಿದ್ದೀರಿ ವಾಪಸ್ ಚೋರಿಗೆ ಹಾಕ್ಬೇಕು ಕರೆಕ್ಟಾಗಿ. ನಾಳೆಯಿಂದ ಕರೆಕ್ಟಾಗಿ ಚೋರಿಗೆ ಹಾಕ್ಬಿಟ್ಟು ಬಿಡಬೇಕು ಅಕ್ಕಿನ. ಯಾಕಂದರೆ ಅದು ಯಾಕೆ ಕರೆಕ್ಟಾಗಿ ಚೋರಿಗೆ ಹಾಕ್ಬಿಡ್ಬೇಕು ಅಂತ ಇದ್ದೀನಿ ಅಂದರೆ, ಅದು ತುಂಬ ರಿಸಲ್ಟ್ ಇರೋ ಅಕ್ಕಿ ಗೈಸ್. ಅದು ಸಬ್ಜಾ ಒಳ್ಳೆ ರಿಸಲ್ಟ್ ಐತೆ ಅದರಲ್ಲಿ. ಸೊ ನೋಡಿದ್ರೆ ನೀವೇ ಎಲ್ಲದಕ್ಕೂ 10 ml ಕೊಡ್ಸಿನೂ ಇನ್ನೂ ಒಂದಿಷ್ಟು ನೀರುಳಿತು. ಒಂದು ತೊಗೊಂಡ್ರೆ ನಿಮ್ಗೆ ಆಗ್ಬೋದು ಒಂದು 65 ರೂಪೀಸಲ್ಲಿ ಒಂದು 2 ಎಷ್ಟೈತೆ 2, 4, 6, 8, 10, 12, 14, 15, 16, 17, 18, 19, 20, 21, 22 ಅಕ್ಕಿ. 22 ಅಕ್ಕಿ ಕೊಡ್ಬೋದು. 22 ಅಕ್ಕಿಗಳಿಗೆ ಆರಾಮಾಗಿ ಕೊಡ್ಬೋದು ನಾವು. ಪ್ಲೀಸ್ ಜಸ್ಟ್ ಇವಾಗ ಇಕ್ಬಿಡ್ತು. ಇವಾಗ ನಾನು ಇದಕ್ಕೆ ಮೇವು ಕೊಟ್ಟೆ ಗೊತ್ತಾ, ಅವಾಗ ಇಕ್ಕಿದ್ದೀರ. ಇದಲ್ಲ ಇದಲ್ಲ ಸಾಕು. ಒಂದು ಸಿಂಗಲ್ ಮೊಟ್ಟೆ ಇತ್ತು ಇಲ್ಲೆಲ್ಲ, ಇತ್ತು ಬಿಡ್ರಿ, ಅವಾಗಿಂದ ಇತ್ತು. ಸೊ 22 ಅಕ್ಕಿ ಒಂದು 3 ತಿಂಗಳು ಮುಂಚೆನೋ 4 ತಿಂಗಳು ಮುಂಚೆನೋ, ನಾವು 3 ತಿಂಗಳು 2 ತಿಂಗಳು ಮುಂಚೆನೋ 2 ಅಕ್ಕಿಯಿಂದ ಸ್ಟಾರ್ಟ್ ಮಾಡಿದ್ದೀರಿ. 22 ಅಕ್ಕಿ ಆಗೈತೆ. ಸಿಗ್ತಾನೆ ನೋಡೋಣ. ಹಂಗೆ ಅಂದರೆ ನೀವೇನು ಅಂದ್ಕೊಂಡ್ರೆ ಫೋರ್ಸ್ಫುಲಿ ಕುಡಿಸ್ದೆ ಅಂತ ಅಂದ್ಕೊಂಡಿದ್ರಿ ಅನಿಸುತ್ತೆ. ನೋಡಿ ನೀವೇ ಎಷ್ಟು ಕ್ಲೀನಾಗಿ ಮಸ್ತಾಗಿ ಕುಡಿತವೆ ಅಂತ, ಖುಷಿಪಟ್ಟು ಕುಡಿತವೆ ಅಂದ್ಕೊಳ್ಳಿ ಅಕ್ಕಿಗಳೆಲ್ಲ. ನೋಡಿ ಫೋರ್ಸ್ಫುಲ್ಲಾಗಿ ಕುಡಿಸ್ದೆ ಅಂತ ಅಂದ್ಕೊಂಡಿದ್ರಿ. ನೋಡಿ ಎರಡು ಸಿಪ್ ತಗೊತೈತೆ. ಪಟಾಗ್ಲಿದ್ರೆ ಇನ್ನೂ ಯೂಸ್ ಆಗುತ್ತೆ. ಪಟಾಗ್ಲಿದ್ರೆ ನೋಡಿ, ಪಟಾಗೆಲ್ಲ ಕುಡಿಸುತ್ತಲ್ವಾ, ಇನ್ನೂ ಪಟಾದು ಗ್ರೋತ್ ಚೆನ್ನಾಗಿ ಬರುತ್ತೆ. ನೋಡಿರಿ ಎಲ್ಲ ಮುಗಿ ಬಿದ್ದು ಕುಡಿತಾ ಇದ್ದಾವೆ ಅಂದ್ಕೊಳ್ಳಿ, ಚೆನ್ನಾಗಿ ಕುಡಿತವೆ. ನೀವು ಕುಡ್ಸೋದೇನು ಬೇಕಾಗಿಲ್ಲ, ಅದ್ರ ಪಟ್ಟಿಗೆ ಅದಕ್ಕೆ ಇಕ್ಬಿಡಿ, ಎಷ್ಟು ಬೇಗ ಅಷ್ಟು ಕುಡ್ಕೊಂಬಿಡಲಿ, ಆರಾಮಾಗಿ ಕುಡ್ಕೊತವೆ. ನಾನು ಎಲ್ಲಿ ಅಕ್ಕಿಗಳಿಗೆ ಸಾಲ್ಟೇಜ್ ಆಗಿಬಿಡುತ್ತೋ ಅಂದ್ಬಿಟ್ಟು ಎಲ್ಲದಕ್ಕೂ ಒಂದು 10 ml ಹಾಕೊಂಡೋದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಡನ್ನಾಗಿ ಜಾಸ್ತಿ ಇದು ಬಿದ್ದರೆ ಸ್ವಲ್ಪ ಏನೋ ವೇರಿಯೇಷನ್ಸ್ ಆಗ್ಬೋದೇನೋ. ಅಂದರೆ ಎಳ್ನೀರು ನೋಡೇ ಇರೋಲ್ಲ ನಮ್ಮ ಅಕ್ಕಿಗಳು. ಈ ಅಕ್ಕಿಗಳೆಲ್ಲ ನೋಡಿದ್ದು ಒಂದೇ ಸಲ 2 ಸಲ ನೋಡಿರ್ತವೆ. ಅಂದರೆ ಹಳೆದ ದೌಡಿಲೆಲ್ಲ ನಾನು ಕೊಡ್ತಾಯಿದ್ದೆ, 1-2 ಸಲ ತುಂಬ ಸಲ ಕೊಟ್ಟಿದ್ದೀನಿ. 2 ಸಲ ಅನ್ನೋಂಗಿಲ್ಲ, ತುಂಬ ಸಲ ಕೊಟ್ಟಿದ್ದೀನಿ ಹಳೆ ದೌಡಿಲೆಲ್ಲ. ಯಾಕಂದರೆ ನಂಗೆ ಗೊತ್ತಿದ್ರು ಅಡ್ವಾಂಟೇಜಸ್ಸು. ಬಿಸಿಲು ಜಾಸ್ತಿ ಆದಾಗ ಅಕ್ಕಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮನುಷ್ಯರಿಗೆ ಎಷ್ಟು ಡಿಹೈಡ್ರೇಷನ್ ಪ್ರಾಬ್ಲಮ್ ಅದು ಇದೆಲ್ಲ ಎಫೆಕ್ಟ್ಸ್ ಏನಾಗುತ್ತೆ, ಅದೇ ರೀತಿ ಪಾರಿವಾಳಗಳಿಗೂ ಕೂಡ ಆಗ್ತಾ ಇರುತ್ತೆ. ಅದನ್ನ ನಾವು ಈ ಥರ ಮೇಂಟೈನ್ ಮಾಡಬೇಕು. ಸುಸ್ತಾಯ್ತು ಅಂದ್ಬಿಟ್ಟು ನೀವು ಹೋಗಿ ಎಳ್ನೀರು ಕುಡಿಯಲ್ವಾ, ಹಂಗೆ ಇದು ಕೂಡ ನೀವು ಹೋಗಿ ಈ ಥರ ಪಾರಿವಾಳಗಳಿಗೂ ನೀರು ಕುಡಿಸ್ರಿ. ನೋಡಿ ಇಷ್ಟ ಬಿದ್ದು ಕುಡಿತಾರೆ ಎಲ್ಲ ಅಕ್ಕಿಗಳು ಆರಾಮಾಗಿ.
ಇದು ಹೊಸ ಜೊತೆ ಹಾಕಿದ್ದೆ. ಸೊ ಆ ಜೊತೆ ನಾನು ನಾಳೆ ವೀಡಿಯೋದಲ್ಲಿ ತೋರಿಸ್ಕೊಳ್ತೀನಿ. ಬಿಗಿನರ್ಸ್ ವೀಡಿಯೋ ಮಾಡಿಬ್ರೋ ಅಂತ ಒಂದೇ ಕಮೆಂಟು. ನಾಳೆ ವೀಡಿಯೋ ಬಿಗಿನರ್ಸ್ಗೋಸ್ಕರ, ಓಕೆನಾ? ಸ್ಟೇ ಟ್ಯೂನ್ಡ್. ನಾಳೆ ವೀಡಿಯೋ ಬಿಗಿನರ್ಸ್ಗೋಸ್ಕರ 100%. ಎಲ್ಲ ಕೀಗಳು ಕೊಡ್ತಿದ್ದಾವೆ, ಸಾಕು ಎತ್ತಿಕಾನ ಇದನ್ನ. ನಿಮಗೆ ಟ್ಯಾಬ್ಲೆಟ್ಸು ಫೋಟೋಸ್ ಎಲ್ಲ ಸಿಕ್ಕೈತೆ. ನ್ಯೂರೋಬಿನ್ 4 ಟ್ಯಾಬ್ಲೆಟ್ ಹಾಕಿ, ಮತ್ತು ಈ ಥರ ನೀವು ಫ್ರೀ ಆಗಿದ್ದರೆ ಎಳ್ನೀರು ಕೊಡ್ರಿ. ಅಕ್ಕಿಗಳಿಗೆ ಈ ಥರ ನೆಕ್ ಟ್ವಿಸ್ಟ್ ಅದೇನು ಬರೋಲ್ಲ, ಓಕೆನಾ? ಎಳ್ನೀರು ಕೊಡೋದ್ರಿಂದ ನಿಮ್ಗೇನೋ ಪ್ರಾಬ್ಲಮ್ ಆಗೋಲ್ಲ. ಅಕ್ಕಿಗಳಿಗೆ ಹೆಲ್ತ್ಸು ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಹೆಲ್ತ್ ಮೇಂಟೈನ್ ಮಾಡೋಕ್ಕೋಸ್ಕರ ಎಳ್ನೀರು ಕುಡಿತೀವೋ ಅದೇ ರೀತಿ ಪಾರಿವಾಳಗಳು ಕೂಡ ಎಳ್ನೀರು ಕುಡಿಸಿದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ನಾನು ಟ್ರೈ ಮಾಡೋದು ನಿಮಗೂ ಗೊತ್ತಿರಲಿ ಅಂದ್ಬಿಟ್ಟು. ಲೈಕ್ ಯಾರನ್ನ ಹೇಳಿದಾರಲ್ಲೋ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಈ ಥರ ಪಾರಿವಾಳಗಳಿಗೆ ಎಳ್ನೀರು ಕುಡಿಸ್ಬೋದು ಅಂತ ಹೇಳಿರ್ತಾರಲ್ಲೋ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾವು ಪರ್ಸ್ನಲಿ ಯೂಸ್ ಮಾಡ್ತೀವಿ, ನಾವು ಕುಡಿಸ್ತೀವಿ. ಅದರಿಂದ ನಿಮಗೂ ಕೂಡ ಹೇಳ್ತಿದ್ದೀನಿ, ನಿಮ್ಮ ಕೈಲಾದರೆ ಮೇಕ್ ಶೋರ್ ತೊಗೊಂಡು ಬಂದು ಕುಡಿಸಿ. ಯಾಕಂದರೆ ವೆದರ್ ತುಂಬಾ ಹಾಟ್ ಇದೆ, ಪಾರಿವಾಳಗಳಿಗೆ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಅಯ್ಯಪ್ಪ ನಿಮಗೆ ನಿಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದ್ರದ್ದು ನಿಮ್ಮ ನೆಕ್ ಟ್ವಿಸ್ಟ್ ಪ್ರಾಬ್ಲಮ್ ಏನಿದೆ ಅದು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋ ಬಿಗಿನರ್ಸ್ ಸ್ಟೇ ಟ್ಯೂನ್ಡ್. ಯಾಕಂತಂದರೆ ತುಂಬ ಜನ ಎಕ್ಸಾಮ್ಸ್ ಮುಗಿಸ್ಕೊಂಡು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಪಾರಿವಾಳ ಇಡೋರು ಇರ್ತೀರ. ಸೊ ಮಾರ್ಚಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತೀರ ಅಂತ ನನಗೂ ಗೊತ್ತು. ನಾನು ಅಲ್ಲಿವರೆಗೂ ವೀಡಿಯೋಸ ಕೀಪ್ ಆನ್ ಅಪ್ಲೋಡಿಂಗ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್ ಅಂತ ಕೇಳ್ಕೊಂತ ಸಿಗ್ತೀನಿ. ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗಳನ್ನ ಅನ್ಸುತ್ತೆ ಕೇಳ್ಕೊಂತ. ಟೇಕ್ ಕೇರ್ ಗೈಸ್, ಬಾಯ್.